ಪ್ರಮುಖ ಆರೋಪಿ ಬಸವರಾಜ್ ಬಂಧನಕ್ಕೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರಿಗೆ ಧನ್ಯವಾದ ಅಂತ ಸಚಿವ ಕೃಷ್ಣ ಬೈರೇಗೌಡ ಪೋಸ್ಟ್ ಹಾಕಿದ್ದಾರೆ. ಘಟನೆ ನಡೆದ ಕೇವಲ 10 ಗಂಟೆಗಳಲ್ಲೇ ಆರೋಪಿಯನ್ನ ಬಂಧಿಸಲಾಗಿದೆ. ಇದಕ್ಕೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸುಮ್ಮನೆ ಬಿಡೋ ಮಾತೇ ಇಲ್ಲ, ಯಾರೇ ಆಗಿದ್ರು ಅವ್ರನ್ನ ವಶಕ್ಕೆ ಪಡ್ಕೊಳ್ತೀವಿ ಅಂತ. ಈಗ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದ ಹಾಗೇನೆ ಪೋಸ್ಟ್ ಮಾಡಿದ್ದಾರೆ. ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ದಾರೆ. ಈ ಥರ ಆಗಬೇಕು. ಅಧಿಕಾರಿಗಳ ಮೈ ಮೇಲೆ ಕೈ ಹಾಕೋರು, ಹಲ್ಲೆ ಮಾಡೋರು ಇವ್ರನ್ನೆಲ್ಲ ಬಿಟ್ಬಿಟ್ರೆ ಮುಂದೊಂದು ದಿನ ಕಷ್ಟ ಆಗ್ಬಿಡುತ್ತೆ. ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಆಗಲ್ಲ ಇಂಥವ್ರ ದಾಂಧಲೆ. ಅದೇ ನೀವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಂಡು ಒಳಗೆ ಹಾಕಿದ್ರೆ ಒಂಚೂರು ಭಯ ಅನ್ನೋದಾದ್ರೂ ಇರುತ್ತೆ. ಸೊ ಪೋಸ್ಟನ್ನು ನೀವು ಗಮನಿಸ್ತಾ ಇದ್ದರೆ, ಇವತ್ತು ಶಿವಾಜಿನಗರದಲ್ಲಿ GP ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಬಸವರಾಜ್ ಪಡುಕೋಟಿಯನ್ನು ಕೇವಲ 10 ಗಂಟೆ ಒಳಗೆ ಬಂಧಿಸಲಾಗಿದೆ. ಸೊ ಬಂಧಿಸಿರುವಂಥ ಪೊಲೀಸರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ತಲೆಮರೆಸ್ಕೊಂಡಿದ್ದ ಆತನನ್ನು ಪತ್ತೆ ಹಚ್ಚೋಕೆ ಪೊಲೀಸರು ಹಲವು ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಪರಾರಿಯಾಗೋಕೆ ಯತ್ನಿಸಿದ್ದ ವೇಳೆ ಬಂಧಿಸಿದ್ದಾರೆ ಅನ್ನೋದನ್ನು ಮತ್ತೆ ಹರ್ಷ ವ್ಯಕ್ತಪಡಿಸುವಂಥದ್ದು, ಧನ್ಯವಾದವನ್ನು ಪೊಲೀಸರಿಗೆ ತಿಳಿಸ್ತಾ ಇರೋದನ್ನು ಪೋಸ್ಟ್ ಮಾಡಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಿನ್ನೆ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಮಂದಿಯನ್ನು ಬಂಧಿಸಲಾಗಿದೆ. ಸಚಿವರು ಯಾವ ರೀತಿಯಾಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ? ನೀತಿ ಶಿವಾಜಿನಗರದ ಬಳಿ ಫುಟ್ಪಾತ್ ಅನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಯ ವ್ಯಕ್ತಿ ಅದನ್ನ ಸಂಘಟನೆಗಳನ್ನು ಕಟ್ಕೊಂಡು ಹಲ್ಲೆ ಮಾಡಿರುವಂತ ಒಂದು ಇನ್ಸಿಡೆಂಟ್ ಆಗಿತ್ತು. ಬಸವರಾಜ್ ಪಡುಕೋಟಿ ಅಂತ ಹೇಳಿ ಈತ ನೆನ್ನೆ ಹೋದಂತ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ. ಮನಸ್ಸು ಹೆಚ್ಚಾಗಿ ಅವರು ಏನು ಸರ್ಕಾರ ಮತ್ತು ನ್ಯಾಯಾಲಯದ ಆದೇಶದ ಆಧಾರದಂತೆ ಅವರು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಅದ್ರ ಹಿನ್ನೆಲೆಯನ್ನು ನೋಡ್ತಾ ಹೋಗುವಂತ ಸಂದರ್ಭದಲ್ಲಿ ಆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇದೆ. ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಜಾಗದ ಫುಟ್ಪಾತ್ ಮೇಲೆ ಆ ಶಾಪ್ಗಳನ್ನ ಹಾಕೊಂಡಿದ್ದಂಥವ್ರು, ಅಂಗಡಿಯನ್ನ ಮಾಡ್ಕೊಂಡಿದ್ದಂಥವ್ರು, ಆ ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡ್ಕೊಂಡಿರೋದ್ರಲ್ಲಿ ಬಸವರಾಜ್ ಪಡುಕೋಟಿ ಕೂಟ ಒಬ್ಬ ಆಗಿದ್ದ. ಈತ ಅದರಿಂದ ಒಂದಿಷ್ಟು ಈತನಿಗೆ ಅಲ್ಲಿ ಬಾಡಿಗೆ ರೂಪದಲ್ಲಿ ಹಣವನ್ನ ಪಡಿತಿದ್ರು. ಅದಷ್ಟೇ ಅಲ್ಲದೆ ಸಂಘಟನೆಯ ಹೆಸರನ್ನ ಹೇಳಿಕೊಂಡು ಆತ ಒಂದಿಷ್ಟು ಹತ್ತ ವಸೂಲಿಯನ್ನ ಮಾಡ್ಕೊಳ್ತಾ ಇದ್ದ ನಮ್ಮ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ನಿನ್ನೆ ಏಕಾಏಕಿಯಾಗಿ ಪೂರ್ವ ನಿಯೋಜಿತವಾಗಿ ಪ್ಲಾನನ್ನ ಮಾಡಿಕೊಂಡು ತನ್ನ ಸಂಘಟನೆಗಳನ್ನ ಅಲ್ಲಿ ಕಟ್ಕೊಂಡು ಕಾಯ್ತಾ ಇದ್ದ. ಯಾವಾಗ GP ಅಧಿಕಾರಿಗಳು ಅಲ್ಲಿ ಬರ್ತಾರೆ ತೆರವು ಮಾಡ್ಲಿಕ್ಕೆ, ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವ್ರ ಮೇಲೆ ಮನಸ್ಸು ಹೆಚ್ಚಾಗಿ ಇವರೆಲ್ಲರೂ ಸೇರಿ ಒಟ್ಟಿಗಾಗ್ಲೇ ಬಂಧನಕ್ಕೊಳಗಾಗಿರುವ 11 ಜನ ಮತ್ತು ಇತರರು ಎಸ್ಕೇಪ್ ಏನಾಗಿದ್ದಾರೆ. ಅವರೆಲ್ಲರೂ ಸೇರಿ ಈ ಒಂದು ಹಲ್ಲೆಯನ್ನು ನಡೆಸಿರ್ತಾರೆ. ಸೊ ಈತ ಮೂಲತಃ ವರ್ತೂರು ಮೂಲದ ನಿವಾಸಿ ಅಂತ ಹೇಳಲಾಗ್ತದೆ. ಸಂಘಟನೆ ಒಂದರ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡಿದ್ದ. ಅಲ್ಲಿ ಹಫ್ತ ವಸೂಲಿ ಮಾಡುವಂಥದ್ದು, ಅಲ್ಲಿ ಬರುವಂತ ದುಡ್ಡಿನಲ್ಲಿ ಶೋಕಿಗಳನ್ನು ಮಾಡುವಂಥದ್ದು, ಮಿನಿಸ್ಟರ್ಗಳ ಜೊತೆ ಇರ್ಬೋದು, ಸ್ಥಳೀಯ ಶಾಸಕರುಗಳ ಜೊತೆ ಇರ್ಬೋದು, ಹೋಗಿ ಫೋಟೋಗಳನ್ನ ತೆಗೆದುಕೊಳ್ಳುವಂಥದ್ದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಇಲ್ಲ ಅಲ್ಲಿ ಸುತ್ತಮುತ್ತ ಕೇಳಲಿಕ್ಕೆ ಬಂದಂತ ಅಧಿಕಾರಿಗಳಿಗಿರ್ಬೋದು, ಎಲ್ಲರೂ ಕೂಡ ಬೆದರಿಕೆಗಳನ್ನ ಹಾಕೊಂಡು ಅಲ್ಲಿ ಆತ ಹಫ್ತ ವಸೂಲಿಯನ್ನ ಹಣವನ್ನ ಮಾಡ್ತಿದ್ದ. ಇದೇ ಕಾರಣಕ್ಕಾಗಿ ನಿನ್ನೆ ಬಂದಂತ ಅಧಿಕಾರಿಗಳು ತೆರವು ಮಾಡ್ಬಿಟ್ರೆ ಆತನಿಗೆ ಬರ್ತಿದ್ದಂತ ಹಫ್ತ ವಸೂಲಿ ನಿಂತೋಗುತ್ತೆ, ಆತನಿಗೆ ಬರ್ತಿದ್ದ ಇನ್ಕಮ್ ನಿಂತೋಗುತ್ತೆ.
ಈ ಕಾರಣಕ್ಕಾಗಿ ಆತ ಏಕಾಏಕಿಯಾಗಿ ಈ ರೀತಿಯಾಗಿ ಹಲ್ಲೆಯನ್ನು ನಡೆಸಿರುವಂತದ್ದು. ಅದಷ್ಟೇ ಅಲ್ಲದೆ ಈತನ ಹಿನ್ನೆಲೆಯನ್ನು ಗಮನಿಸಿದಾಗ ಪೊಲೀಸರು ಈತನಿಗೆ ಕ್ರಿಮಿನಲ್ ಅಪರಾಧಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತ ಹಿನ್ನೆಲೆ ಕೂಡ ಇರುವಂತದ್ದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಒಟ್ಟು ಆರಂಭದಲ್ಲಿ 10 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದಾದ ಬಳಿಕ ಈತನನ್ನು ಕೂಡ ತಡರಾತ್ರಿ ಬಂಧನ ಮಾಡಿರುವಂತದ್ದು. ಬಂಧಿಸಿ ಈತನ ವಿಚಾರಣೆ ನಡೆಸ್ತಾ ಇದ್ರೆ. ಇದು ಅಷ್ಟೇ ಅಲ್ಲದೆ ಕೇವಲ ಜಿಬಿ ಅಧಿಕಾರಿಗಳು ನಿನ್ನೆ ಹೋಗಿದ್ದಂತ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಈ ರೀತಿಯಾಗಿ ಸರ್ಕಾರಿ ಜಾಗಗಳನ್ನ ಈತ ಕಬ್ಜಾವನ್ನು ಮಾಡಿಕೊಂಡು ಇಂಥ ರೀತಿಯಾಗಿ ಹಲ್ಲೆ ಮಾಡುವಂತದ್ದು, ಅಷ್ಟು ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದಷ್ಟೇ ಅಲ್ಲದೆ ಹಿಂದೆ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣಗಳಿದ್ದು ಈತ ಅದರಿಂದ ಅಬ್ಸ್ಕೆಂಡ್ ಆಗಿ ತಲೆಮರೆಸ್ಕೊಂಡು ಓಡಾಟ ಅಂತ ಕೆಲಸವನ್ನ ಏನಾದ್ರು ಮಾಡ್ತಿದ್ದಾನೆ ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಇದು ಒಂದು ಕಡೆ ಅದೇ. ಮತ್ತೊಂದು ಕೂಡ ಈತನ ಇತರ ಕೆಲ ಸಹಚರರು ಎಸ್ಕೇಪ್ ಏನಾಗಿದ್ದಾರೆ, ಅವರು ಕೂಡ ತೀವ್ರವಾದ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.